ಇದಕ್ಕೆ ಕೆಲವು ಕಡೆ 10,000 ಜನ ಕೂತ್ಕೊಳ್ಳೋದಕ್ಕೆ ತಯಾರಿಗಳು ನಡೆಸಿದ್ದಾರೆ, ಕೆಲವು ಕಡೆ 3,000 2,000 ಹೀಗೆ ಜನ ದಂಡಿಯಾಗಿ ಪ್ಲಾನ್ ಮಾಡಿಕೊಂಡು ತಾವೇ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 18ರ ಹರಿಯದಲ್ಲಿ IPL ಇದೆ. ಆ ಹರೆಯದ ನೆನಪನ್ನ ಇತಿಹಾಸ ಮಾಡೋದಕ್ಕೆ RCB ರೆಡಿ ಆಗಿದೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಎರಡು 2009, 2011, 2016 ಫೈನಲ್ಗೆ ಹೋಗಿದ್ದ RCB ಕಪ್ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ರು, ಅದು ಸಾಧ್ಯ ಆಗ್ಲಿಲ್ಲ. 4ನೇ ಬಾರಿ ರಾಯಲ್ ಆಗಿ ಗೆಲ್ತೀವಿ ಅಂತ RCB ತಂಡದ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. RCBಯ ಪ್ಲಸ್ ಮತ್ತು ಅತಿ ದೊಡ್ಡ ಶಕ್ತಿ ಏನಂದ್ರೆ, ಕಳೆದ ಬಾರಿ ಎಷ್ಟು ಸಲ RCB ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರು RCB ಫ್ಯಾನ್ಸ್ ಹೇಳ್ತಾರೆ. ಫ್ಯಾನ್ಸ್ ಅಭಿಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ವರ್ಷದಿಂದ ವರ್ಷಕ್ಕೆ ನಮ್ಮ ಅಭಿಮಾನ ಜಾಸ್ತಿ ಆಗುತ್ತಾನೆ ಹೋಗುತ್ತೆ ಅಂತ. ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ, ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಲೆಜೆಂಡರಿ ಪ್ಲೇಯರ್, ಅಂತಾರಾಷ್ಟ್ರೀಯ ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ರಿ? ನಾನು ಚೆನ್ನಾಗಿದ್ದೀನಿ, ವಾಪಸ್ ಬರ್ತೀನಿ ಸರ್. ಅಂಡ್ ಅಫ್ ಕೋರ್ಸ್ ರಣಜಿ ಕ್ರಿಕೆಟ್ನ ನಿಹಾಲ್ ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ. ನಿಹಾಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದೆ ಫೀವರ್, RCB ಫೀವರ್ ಇವತ್ತು? ಖಂಡಿತ ಆ ಎಕ್ಸ್ಪೆಕ್ಟೇಷನ್ ಏನು, ಆ ಬಸ್ ಏನು ಕ್ರಿಯೇಟ್ ಆಗಿದೆ ಆಚೆ, ಎಲ್ಲರೂ ಕಾತರದಿಂದ ವೆಯ್ಟ್ ಮಾಡ್ತಿದ್ದಾರೆ. 18 ವರ್ಷ ತಾಗಿದೆ, ಮೋಸ್ಟ್ಲಿ ಇವತ್ತು ಕಪ್ ಬಂದೇ ಬರುತ್ತೆ ಅಂತ ಎಲ್ಲರಿಗೊಂದು ಆಸೆ ಇದೆ, ನಿರೀಕ್ಷೆ ಇದೆ. ಎಸ್ ಸರ್. ದೊಡ್ಡ ಗಣೇಶ್ ಅವರೇ, IPL ಫೀವರ್ ನಾವು 18 ವರ್ಷದಿಂದ ನೋಡ್ತಾ ಇದ್ದೀವಿ. RCB ಫೈನಲ್ಗೆ ಬಂದಿದ್ದ ವರ್ಷ, ನಾನು ನನ್ನ ಕರಿಯರ್ ಶುರು ಮಾಡಿದ ವರ್ಷ 2009, ಮೊದಲನೇ ಸಲ RCB ಫೈನಲ್ಸಿಗೆ ಹೋಗಿದ್ದ ಟೈಮು. ಆಗಿನಿಂದ ಈಗಿನವರೆಗೂ ಫೀವರ್ ಕಮ್ಮಿ ಆಗಿಲ್ಲ, RCBಯ ಬಗ್ಗೆ ಅಭಿಮಾನ ಕಮ್ಮಿ ಆಗಿಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳೋ ಘೋಷಣೆಗಳು ಕಮ್ಮಿ ಆಗಿಲ್ಲ. ಬೇರೆ ಬೇರೆ ತಂಡಗಳಿಗೆ ಹೋಲಿಸಿದ್ರೆ RCBಗೆ ಇರುವ ಕ್ರೇಜಿ ಫ್ಯಾನ್ಸ್ ಯಾವ ತಂಡದಲ್ಲೂ ಇಲ್ಲ. ಖಂಡಿತವಾಗಿ ಭವನ ನೋಡಿ, ನೀವು RCB ಫ್ಯಾನ್ ಆಗಿದ್ದೀರಿ ಅಂದರೆ ಲೆಕ್ಕಾಗಿ ನಾವು 7 ಕೋಟಿ ಜನ ಇನ್ನೆಷ್ಟು ಯಾವ್ದು ರೀತಿ ಇರ್ಬೋದು. ನಾವು ಇವಾಗ ಏನಂದರೆ ಸ್ಟೇಡಿಯಮಲ್ಲಿ ನಾವು ಮ್ಯಾನೇಜಿಂಗ್ ಕಮಿಟಿ ಮೆಂಬರು, ನಾವುಗಳು ನೋಡ್ತಾ ಇರ್ತೀವಿ ಫ್ಯಾನ್ಸು ಅವ್ರು ಬರೋದು, ಅವ್ರದ್ದು ಚೀರಾಡೋದು, ಎಂಕರೇಜ್ ಮಾಡೋದು. ನಿಜವಾಗೂ ಹ್ಯಾಟ್ಸ್ ಆಫ್ ನಮ್ಮ ಕರ್ನಾಟಕ ಫ್ಯಾನ್ಸ್ಗೆ. ಅವ್ರು ಇದುವರೆಗೂ ಬಿಟ್ಕೊಟ್ಟಿಲ್ಲ. ನೀವು ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಇರ್ಬೋದು, ಇವತ್ತು ಏನಿರಲಿ ಸೋಲೋಂಥ ಮ್ಯಾಚ್ಗಳನ್ನ, ನಮ್ಮ ಹೋಮ್ ಗ್ರೌಂಡಲ್ಲಿ ಆಡಿದಂಥ ಮ್ಯಾಚ್ಗಳು, ಸೋಲೋಂಥ ಮ್ಯಾಚ್ಗಳನ್ನ ಗೆಲ್ಲೋ ಅಂಥ ಒಂದು ಸ್ಟೇಜ್ನ ಉರ್ದುಂಬಿಸಿ ನಮ್ಮ ಆಟಗಾರಗಳಿಗೆ ಎಂಕರೇಜ್ ಮಾಡಿರೋದೇ ನಮ್ಮ ಫ್ಯಾನ್ಸು. ಅದರಲ್ಲಿ ನೀವು ಒಬ್ಬರು. ಇದೇ ರೀತಿ ಇವತ್ತು ನಾನು ಕೂಡ ಒಬ್ಬ ಬೆಂಗಳೂರನಾಗಿ, ಒಬ್ಬ ಕರ್ನಾಟಕದನ್ನು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಸಲ ಕಪ್ ನಮ್ಮದೇ ಅಂತ ಕೇಳಿ ನನಗೆ ಇದು ಕಪ್ಪು ಈ ಸಲ ನಮ್ದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬನ್ನೋರಿ. ನಿಹಾಲ್, ಒಬ್ಬ ಯಂಗ್ಸ್ಟರ್ ಆಗಿ IPL ಸೀಸನ್ ಬೈ ಸೀಸನ್ RCBನ ನೋಡ್ತಾ ಇದ್ದೀರಾ. ಸೀಸನ್ ಬೈ ಸೀಸನ್ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಬಟ್ ಐ ಥಿಂಕ್ ಇದಕ್ಕಿಂತ ಒಳ್ಳೆ ಸಮಯ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಾನು ಗಮನಿಸಿದ್ದು ಇತ್ತೀಚೆಗೆ, ಇವತ್ತು ಈ ಬಾರಿಯ ಸೀಸನ್ನಲ್ಲಿ ಒಂದು ಟೀಮ್ ವರ್ಕ್ ಇದೆ, ಒಂದು ಸಾಂಘಿಕ ಪ್ರದರ್ಶನ ಇದೆ. ಈ ಹಿಂದೆ ದಿ ಬೆಸ್ಟ್ ಬ್ಯಾಟ್ಸ್ಮನ್ಗಳು ನಮ್ಮ ಟೀಮಲ್ಲಿ ಇದ್ರೂ ಕೂಡ, ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬರ್ತಾ ಇದ್ರು ಕೂಡ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಆದರೆ ಟೀಮ್ ವೈಸ್ ಬರ್ತಿರ್ಲಿಲ್ಲ, ತಂಡವಾಗಿ ಬರ್ತಾ ಇರಲಿಲ್ಲ. ಬಟ್ ಈ ಸಲ ಫಾರ್ಮ್ ಅದ್ಭುತವಾಗಿದೆ. ಐ ಥಿಂಕ್ ಇದಕ್ಕಿಂತ ಬೆಸ್ಟ್ ಟೈಮ್ ಇಲ್ಲ ಅಂತ ಅನ್ಸುತ್ತೆ ಕಪ್ ಗೆದ್ಕೊಳ್ಳೋದಕ್ಕೆ. ಖಂಡಿತವಾಗ್ಲಿ ನೀವು ಹೇಳ್ದಂಗೆ, ಮೊದಲು ನಮಗೆ ಇವಾಗ 3-4 ಜನ ಇದ್ರು 11 ಆಡಿದಾಗ, ಗೇಲ್ ಆಗಲಿ, ವಿರಾಟ್ ಆಗಲಿ, AB ಆಗಲಿ. ಬಟ್ ಈ ವರ್ಷ ನಿಮ್ಮ ಮುಕ್ಕಾಲ್ ಭಾಗ ಕೆಲಸ ಆಪ್ಷನಲ್ ಮಾಡಿದ್ರು. ಈ ಬಾರಿ ಕಟ್ಟಂತ ತಂಡ, ನೀವು ಬ್ಯಾಟ್ಸ್ಮನ್ಗಳು ನಿಮಗೆ ಮ್ಯಾಚ್ಗಳು ಗೆಲ್ಲಿಸ್ತಾರೆ, ಬಟ್ ಬೌಲರ್ಸ್ಗಳು ನಿಮಗೆ ಟೂರ್ನಮೆಂಟ್ ಗೆಲ್ಲಿಸ್ತಾರೆ. ಅದೊಂದು ಒಳ್ಳೆ ಎಕ್ಸಾಂಪಲ್. ಯಾಕೆಂದರೆ ಭುವನೇಶ್ವರ್ ಕುಮಾರ್ ಆಗಲಿ, ಹೇಜಲ್ವುಡ್ ಆಗಲಿ, ಕೃಣಾಲ್ ಪಾಂಡ್ಯ ಆಗಲಿ. ಕೃಣಾಲ್ ಪಾಂಡ್ಯ ಅವರು ಇಡೀ ಅವ್ರ ಕರಿಯರಲ್ಲಿ ಬರೀ 7 runs per over ಮಾತ್ರ ಹೋಗಿದ್ದಾರೆ. ಸೊ ಒಂದು ಬೌಲಿಂಗ್ ತಂಡ ಏನು ಕಟ್ಟಿದ್ದಾರೆ, ಅದರಿಂದ ಇದೆಲ್ಲ ಸಾಧ್ಯ ಆಯಿತು. ಪ್ಲಸ್ ಆ ಎಕ್ಸ್ಪೀರಿಯನ್ಸ್ ಕೋಚಿಂಗ್ ಸ್ಟಾಫ್ ಇರೋದ್ರಿಂದ, ಇವಾಗ ದಿನೇಶ್ ಕಾರ್ತಿಕ್ ಆಗಲಿ, ಆ್ಯಂಡಿ ಫ್ಲವರ್ ಆಗಲಿ, ಇದೆಲ್ಲ ತುಂಬ ಎಲ್ಲ ತುಂಬಿ ಈ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಈ ಸಲ ಟೀಮ್ ವರ್ಕ್ ಬಹಳ ಅದ್ಭುತವಾಗಿದೆ. ನಾನು RCBನ ಯಾವಾಗ ನೋಡಿದಾಗಲೂ ನನಗೆ ಅನ್ನಿಸ್ತಾ ಇದ್ದಿದ್ದು, ಟೀಮ್ ವೈಸ್ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು, ಟೀಮ್ ವರ್ಕ್ ಗೊತ್ತಾಗ್ತಾ ಇರಲಿಲ್ಲ. ಇದು ಏನು ಚೇಂಜ್ ಆಯಿತು ಈ ಸಲ RCB?
ಖಂಡಿತವಾಗ್ಲೂ ಇವಾಗ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ. ನಾನು ಮೊದಲು ಹೇಳ್ದಂಗೆ ಬರೀ ವಿರಾಟ್ ಹೊಡಿತಿದ್ರು, ಗೇಲ್ ಹೊಡಿತಿದ್ರು, ಒಂದು 2-3 ವಿಕೆಟ್ ಹೋದರೆ ಅಲ್ಲೇ ಮುಗೀತಾ ಇತ್ತು. ಬಟ್ ಈ ವರ್ಷ ಹಂಗಿಲ್ಲ, ಬ್ಯಾಟಿಂಗ್ ಡೆಪ್ತ್ ಇದೆ. ಕೊನೆಯಲ್ಲಿ ಬಂದು ನಿಮ್ಗೆ ಟಿಮ್ ಡೇವಿಡ್ ಇದ್ದಾರೆ, ರೊಮಾರಿ ಶೆಫರ್ಡ್ ಇದ್ದಾರೆ. ನೀವು ಮಧ್ಯದಲ್ಲಿ ರನ್ಸ್ ಬಂದಿಲ್ಲ ಅಂದರೂ ನಿಮಗೆ ಕೊನೆಯಲ್ಲಿ ಫಿನಿಶ್ ಮಾಡೋರು ಇದ್ದಾರೆ. ಸೊ ಆ ಕಂಪ್ಲೀಟ್ ಪ್ಯಾಕೇಜ್ ಇದೆ ಟೀಮಲ್ಲಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೂರ್ನಮೆಂಟ್ ಗೆಲ್ಲಬೇಕಂದ್ರೆ. ವೀಕ್ಷಕರೇ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, 17 ವರ್ಷ ಕಪ್ ಗೆಲ್ಲದೇ ಇರೋ 2 ಟೀಮ್ಗಳು ಈ ಬಾರಿ ಫೈನಲ್ಸ್ನಲ್ಲಿವೆ. ಸೊ ಯಾರು ಗೆದ್ರೂ ಅದು ಇತಿಹಾಸ. ದೊಡ್ಡ ಗಣೇಶ್ ಅವರೇ, 17 ವರ್ಷದಿಂದ 2 ಟೀಮ್ಗಳು ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಪಂಜಾಬು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ, RCBನೂ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈ ಸಲ ಯಾರು ಕಪ್ ಗೆದ್ರು ಇತಿಹಾಸನೇ ಅದು. ಖಂಡಿತವಾಗಿ ಮೇಡಮ್. ನೋಡಿ, ಇದಕ್ಕೆ ಗೆಲ್ಲಬೇಕಂದ್ರೆ ನಿಹಾಲ್ ಹೇಳ್ದಂಗೆ ಅದು ಟೀಮ್ದು ಹೋಮ್ ವರ್ಕ್ ಯಾವ ರೀತಿ ಅದ್ಭುತವಾಗಿ ಹೋಮ್ ವರ್ಕ್ ಮಾಡಿದ್ದಾರೆ. ಇವಾಗ ಏನಂದರೆ, ಇವಾಗ RCBಲಿ ಆ ಟೀಮ್ನ ಏನು ಆ ರೀತಿ ಕಟ್ಟಿದ್ದಾರೆ ಅಂದರೆ, ಇವಾಗ ದಿನೇಶ್ ಕಾರ್ತಿಕ್ ಇರ್ಬೋದು, ಅವರು ಕೂಡ ನಮ್ಮ ಸೌತ್ ಅವರೇ ಲೋಕಲ್ಲು. ಅದೇ ರೀತಿ ನಮ್ಮ ಗಣೇಶ್ ಸತೀಶ್ ನಮ್ಮ ಕರ್ನಾಟಕದವರು, ಅವರು ಟ್ಯಾಲೆಂಟ್ ಸ್ಕೌಟಲ್ಲಿದ್ದರು. ಅಂದರೆ ಅವರು ತಂಡನೇ ತುಂಬ ಅದ್ಭುತವಾಗಿ ಒಂದು ಟೀಮ್ ವರ್ಕ್ ಮಾಡಿ ಈ ಒಂದು ತಂಡನ ಕಟ್ಟಿರೋದು. ಅದಕ್ಕೆ ಇವರು ಇವತ್ತು ಫೈನಲ್ಸ್ ಬಂದಿರೋದು. ಈ ಫೈನಲ್ಸ್ ಬಂದಿರೋದು ಕೂಡ RCB ಈ ಸೀಸನ್ನು ಫಸ್ಟ್ ಮ್ಯಾಚಿಂದ ಎಲ್ಲ ಮ್ಯಾಚು ಅದ್ಭುತವಾಗಿ ಆಡ್ಕೊಂಡು ಬಂದಿರೋದ್ರಿಂದ ಒಂದು ಸ್ಟೇಜಲ್ಲಿ ಇದ್ದಾರೆ. ಅದೇನು ಅಂದರೆ ಇದು ಹೋಮ್ ವರ್ಕ್ ಮಾಡಿರೋದ್ರಿಂದ ಈ ಒಂದು ಹಂತದಲ್ಲಿ ಇದ್ದಾರೆ. ಹಂತದಲ್ಲಿ ಗೆಲ್ಲಬೇಕಾದ್ರೆ ಇನ್ನೂ ಬಹಳಷ್ಟು ಡಬಲ್ ಹೋಮ್ ವರ್ಕ್ ಮಾಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ. ಪಂಜಾಬ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಕಳೆದ ಬಾರಿ ಬರೀ 101 ರನ್ಗೆ ಕಟ್ ಹಾಕಿಬಿಟ್ಟಿದ್ರು. ಬೌಲಿಂಗ್ ವಾಸ್ ಅಮೇಝಿಂಗ್ ಅವತ್ತಿನ ದಿನ. ಆ್ಯಂಡ್ ಅಫ್ಕೋರ್ಸ್ ಬ್ಯಾಟಿಂಗ್ ಆರಾಮ್ಸೆ ಲೀಲಾ ಜಾಲ್ವಾಗಿ ಹೊಡ್ಕೊಂಡು ಹೊಟ್ಟೋದ್ರು. ಬಟ್ ಸ್ಟಿಲ್ ಪಂಜಾಬ್ನ ನಾವು ಹಿಂದಕ್ಕೆ ಇಡೋ ಹಾಗಿಲ್ಲ. ಸೊ ಪಂಜಾಬ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು ಹೇಳ್ತೀರಿ? ಯಾವುದ್ರ ಬಗ್ಗೆ ಇವತ್ತು RCB ಜಾಸ್ತಿ ಗಮನ ಕೊಡಬೇಕು, ಯಾರ ಬಗ್ಗೆ ಗಮನ ಕೊಡಬೇಕು? ನೋಡಿ, ಪಂಜಾಬ್ ಅವ್ರನ್ನ ನೋಡಿ, ಈ ಅವ್ರು ಫೈನಲ್ ಬಂದಿದ್ದಾರೆ ಅಂದರೆ ಅವ್ರ ಟೀಮ್ ತುಂಬ ಅದ್ಭುತವಾಗಿದೆ. ಯಾಕಂದರೆ ಅನ್ಪ್ರೆಡಿಕ್ಟಬಲ್ ಟೀಮ್. ಅವರು 6 ಜನ ಅನ್ಕ್ಯಾಪ್ ಪ್ಲೇಯರ್ಸ್. ಅವ್ರ ಟೀಮು ಕೂಡ ನೋಡಿ, ಅವರು ರಿಕಿ ಪಾಂಟಿಂಗ್ ಅನ್ಕ್ಯಾಪ್ ಪ್ಲೇಯರ್ ಬಗ್ಗೆ ಸಖತ್ ವಿಶ್ವಾಸ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದವರದ ಸುನಿಲ್ ಜೋಶಿ ಕೂಡ ಅವರು ಸ್ಪಿನ್ ಬೌಲಿಂಗ್ ಕೋಚ್ ಆಗಿದ್ರು. ಅವರು ಕೂಡ ತುಂಬ ಹೋಮ್ ವರ್ಕ್ ತುಂಬ ಚೆನ್ನಾಗಿದ್ದಾರೆ. ಅವರು ಅನ್ಪ್ರೆಡಿಕ್ಟೇಬಲ್. ನೀವು ನಿನ್ನೆನೂ ನೋಡಿರ್ಬೋದು, ಮುಂಬೈ ಇಂಡಿಯನ್ಸ್ ಮೇಲೆ ಆಡಿದಾಗ ಯಾರು ಸೋಲುವಂಥ ಹಂತದಲ್ಲಿತ್ತು. ಶ್ರೇಯಸ್ ಅಯ್ಯರ್ ನಾಯಕ ಅವರು ಉತ್ತಮ ಆಡಿ ಒಂದು ತಂಡನ ಫೈನಲ್ಗೆ ತಗೊಂಬಂದಿದ್ದಾರೆ. ಬಟ್ RCB ಮೇಲೆ ಆಡಿದಾಗ 2 ಲೀಗ್ ಮ್ಯಾಚ್ ಆಮೇಲೆ ಕ್ವಾಲಿಫೈಯರ್ 2 ಮ್ಯಾಚು ಸೋತಿದ್ದಾರೆ. ಬಟ್ ಸೋತಿದ್ದಾರೆ ಅಂದ್ಬಿಟ್ಟು ಇದು ಫೈನಲ್ ಡಿಫ್ರೆಂಟ್ ಬಾಲ್ ಗೇಮ್. ಅಂದರೆ ಇವ್ರು ಆಡ್ತಿರೋದು ಅವೇ ಅಹಮದಾಬಾದ್ ಗ್ರೌಂಡಲ್ಲಿ ಆ ಕ್ರೌಡ್ ಮುಂದೆ ಆಡ್ತಿರೋದು. ಅಂದರೆ ಕ್ರೌಡ್ ಮುಂದೆ ಆಡ್ತಿರೋದ್ರೆ ಅಡ್ವಾಂಟೇಜ್ ನಮ್ಮ RCBಗಿದೆ. ಯಾಕಂದರೆ ನಮ್ಮಲ್ಲೆಲ್ಲ ಸೀನಿಯರ್ ಪ್ಲೇಯರ್ಸ್ ಇರೋದು, ಅವ್ರ ಕಡೆ ಅದರಲ್ಲಿ ಸ್ವಲ್ಪ ಎಡಬಹುದು ಅಂತ ಕಾಣಿಸ್ತಾ ಇದೆ ಭಾವನವ್ರೆ. ಸೊ RCB ವಿಷಯಕ್ಕೆ ಬರೋದಾದ್ರೆ, ಇವತ್ತಿನ ಟ್ರಂಪ್ ಕಾರ್ಡ್ ಪ್ಲೇಯರ್ ಯಾರ್ಯಾರು ಆಗ್ತಾರೆ ಆ್ಯಂಡ್ ಯಾಕೆ ಆಗ್ತಾರೆ ನಿಮ್ಮ ಪ್ರಕಾರ? ವಿರಾಟ್ ಇದ್ದಾಗ ನಾವು ವಿರಾಟ್ ಬಗ್ಗೆ ಯಾವತ್ತು ಯಾರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಆ ಎಕ್ಸ್ಪೀರಿಯನ್ಸು, ಆ ಇಷ್ಟು ವರ್ಷ ರನ್ ಹೊಡೆದಿರೋದು, ಖಂಡಿತವಾಗ್ಲೂ RCB ಅಂದಿದ ತಕ್ಷಣ ಫಸ್ಟ್ ಹೆಸರು ಬರೋದೇ ವಿರಾಟು. ಬಟ್ ಅದು ಹೇಳ್ದಂಗೆ ನನ್ನ ಪ್ರಕಾರ ಬೌಲಿಂಗ್ ಅಟ್ಯಾಕಲ್ಲಿ ಹೇಜಲ್ವುಡ್ ಅವ್ರು ಸಖತ್ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಅವರೇ ನಮಗೆ ಒಂಥರ, ಅವ್ರು ಇಲ್ದಿರೋ ಟೈಮಲ್ಲಿ 2 ಮ್ಯಾಚ್ ಅವ್ರು ಇರಲಿಲ್ಲ ರೀಸೆಂಟಾಗಿ. 220 ಮೇಲೆ ಹೋಯ್ತು. ಅವ್ರು ಬಂದಾಗ 101 ಕಾಲ್ಔಟ್ ಮಾಡಿದ್ರು. ಅಥವಾ ಅವರೊಂದು ಬಲ ಅಂತ ಹೇಳ್ಬೋದು. ನಾನು ಯಾವತ್ತು ಹೇಳೋದು, ಬೌಲರ್ಸ್ಗಳ ಟೀಮ್ ಗೆಲ್ಸ್ತಾರೆ ನಿಮಗೆ, ಬೌಲರ್ಸ್ಗಳೇ ಖಂಡಿತ. ಸೊ ಬೌಲರೇ ನಿಮಗೆ ಇವಾಗ 2-3 ವಿಕೆಟ್ ಅವ್ರದ್ದು ಮೇನ್ ಬ್ಯಾಟ್ಸ್ಮನ್ ಎತ್ತಿದ್ರೆ ಅಲ್ಲೇ ಮ್ಯಾಚ್ ಗೆದ್ದಂಗೆ ಆಯ್ತು. ಸೊ ನನ್ನ ಪ್ರಕಾರ ಬೌಲಿಂಗ್ ಟೀಮೇ ಒಂದು ಎಕ್ಸ್ ಫ್ಯಾಕ್ಟರ್ ಆಗಿರ್ಬೇಕಂತ ಅನ್ಕೊಂತೀನಿ. ಪಂಜಾಬ್ನಲ್ಲಿ ಯಾರು ಒಂಚೂರು ಥ್ರೆಟ್ ಇವತ್ತು? ಖಂಡಿತವಾಗ್ಲೂ ನೋಡಿದ್ರೆ ಲಾಸ್ಟ್ ಮ್ಯಾಚಲ್ಲಿ ನೋಟಿಸ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಅಂತ ಸೆಲೆಬ್ರೇಷನ್ ಏನು ಮಾಡಿಲ್ಲ. ಅನ್ಫಿನಿಶ್ಡ್ ಬಿಸ್ನೆಸ್ ಅಂತ ಏನಂತಾರೆ, ಆ ಮುಖದಲ್ಲಿ ಕಾಣ್ತು. ಸೊ ಅವ್ರ ಟ್ರೋಫಿ ಗೆಲ್ಲೋ ತನಕ ಅವರು ಈಸಿಯಾಗಿ ಬಿಟ್ಕೊಡಲ್ಲ. ಸೊ ಅವ್ರ ಕ್ಯಾಪ್ಟನ್ಸಿ ಆಗಲಿ ಅಥವಾ ಅವ್ರ ಬ್ಯಾಟಿಂಗ್ ಆಗಲಿ, ಖಂಡಿತ ಅವರು ಒಂದು ಎಕ್ಸ್ ಫ್ಯಾಕ್ಟರ್. ಅಥವಾ ಅವರೊಂದು RCBಗೆ ಅವರಿಂದ ಸ್ವಲ್ಪ ದೂರ ಇರಬೇಕಂತ. ರೈಟ್. ದೊಡ್ಡ ಗಣೇಶ್ ಅವರೇ, ಈ ಹಿಂದಿನ ಸೀಸನ್ಗಳಿಗೂ ಈಗಿನ ಸೀಸನ್ನಿಗೂ, ಈ ಬಾರಿಯ ಸೀಸನ್ನಿಗೂ RCBಯಲ್ಲಿ ಮನೋಬಲದಲ್ಲಿ, ವಿಶ್ವಾಸದಲ್ಲಿ, ಪರ್ಫಾರ್ಮೆನ್ಸಲ್ಲಿ ಅಜಗಜಾಂತರ ವ್ಯತ್ಯಾಸ ನಾವು ನೋಡಿದ್ದೀವಿ ಈ ಹಿಂದಿನ ಸೀಸನ್ಸ್ಗಳಿಗೆ. ಈಗಾಗಲೇ ನಿಹಾಲ್ ಅದ್ರ ಬಗ್ಗೆ ಮಾತನಾಡಿದ್ರು, ಯಾವುದೆಲ್ಲ ಫ್ಯಾಕ್ಟರ್ಸ್ ಈ ಬಾರಿ ವರ್ಕ್ ಆಯಿತು ಅಂತ. ಆ್ಯಸ್ ನೀವು ನೋಡಿದ ಹಾಗೆ RCBಗೆ ಸ್ಟಾರ್ಟಿಂಗ್ ಫ್ರಮ್ ದ ಬಿಡ್ಡಿಂಗ್ ಇಲ್ಲಿಯವರೆಗೆ ಪ್ಲಸ್ ಆಗಿರೋ ವಿಷಯಗಳೇನೇನು? ಪ್ಲಸ್ ಆಗಿರೋ ವಿಷಯ ವಿರಾಟ್ ಕೊಹ್ಲಿನೇ. ನೋಡಿ, ವಿರಾಟ್ ಕೊಹ್ಲಿ ಅವರು ನಿಮಗೆ ಕ್ರೌಡ್ನ ಪುಲ್ ಮಾಡಿದ್ದಾರೆ. ಅದೇ ಟೀಮ್ ವಿನ್ನರ್. ಇವಾಗ ಅವರು ಆದರೆ ಇನ್ನು 10 ಜನ ಜೊತೆ ಆಡ್ಕೊಂಡು ಹೋಗ್ತಾರೆ. ಅವರ ಫೇಸ್ ವ್ಯಾಲ್ಯೂ, ಅವ್ರ ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಅವ್ರು ಬಂದಿದ ತಕ್ಷಣ ಎನರ್ಜಿನೇ ಬೇರೆ ಇರುತ್ತೆ. ಇವಾಗ ನಾವು ಆಡೋ ಟೈಮಲ್ಲಿ ಇವಾಗ ಸಚಿನ್ ಡ್ರೆಸ್ಸಿಂಗ್ ರೂಮಿಗೆ ಬಂದರೆ ನಮಗೆ ಕುಷನ್ ಸಿಗೋದು, ಎನರ್ಜಿ ಸಿಗೋದು. ನಾವು ಸ್ವಲ್ಪ ಇದು ನಮ್ಮಲ್ಲಿ ಏನಿದೆಯೋ ಅದ ಟ್ಯಾಲೆಂಟ್, ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಆಗ್ತಾ ಇದ್ವು. ಅದರಿಂದ ವಿರಾಟ್ ಕೊಹ್ಲಿಗೆ ನಾವು ನಿಜವಾಗಿ ಅಪ್ರಿಷಿಯೇಟ್ ಮಾಡೋದು. ನೋಡಿ, ಇಲ್ಲಿವರೆಗೂ ಅವ್ರದ್ದು ಒಂದು ಇಂಜುರಿ ಇಲ್ಲ. ಅಂದರೆ ಅವ್ರು ಯಾವ ರೀತಿ ಅವ್ರ ಬಾಡಿನ ಕಾಪಾಡ್ಕೊಂಡಿದ್ದಾರೆ, ಅವರು
ಟ್ರೈನಿಂಗ್ ಮೆಥಡು ಅದು ಇವತ್ತು ಯಾರೇ ಯಂಗ್ಸ್ಟರ್ಸ್ ಈ ಪ್ರೋಗ್ರಾಮ್ ನೋಡ್ತಾ ಇರ್ಬೋದು, ಯಾರೇ ಇದ್ದರೆ ಇವತ್ತು ನಾನು ಹೇಳೋದು ಇದು ಒಂದು ಸುವರ್ಣ ಮೂಲಕ ಇವತ್ತು ವಿರಾಟ್ ಕೊಹ್ಲಿ ಅವ್ರನ್ನ ನೀವು ಫಾಲೋ ಮಾಡಿ. ಮತ್ತು ಎಷ್ಟೊಂದು ಚಿಕ್ಕ ಮಕ್ಳುಗಳು ಇರ್ತಾರೆ, ಕ್ಯಾಂಪ್ಗಳಿಗೆ ಹೋಗ್ತಾ ಇರ್ತಾರೆ. ನಾನು ಇವತ್ತು ಕೋಚ್ ಮಾಡೋ ಟೈಮಲ್ಲಿ ನಾನು ಎಕ್ಸಾಂಪಲ್ ಕೊಡೋದೇ ವಿರಾಟ್ ಕೊಹ್ಲಿ, KL ರಾಹುಲ್ ಇವ್ರನ್ನ ನೋಡಿ ಕಲಿಬೇಕು. ಕರುಣ್ ನಾಯರ್ ಇವ್ರದ್ದು ಫೋಕಸ್ಸು, ಡಿಟರ್ಮೆಂಟ್. ಈಗ ನೀವು ನೋಡ್ತಾರೆ, ನಾನು RCBಲಿ ಹೇಳಿದೆ ನಿಮ್ಗೆ ಅಲ್ಲೇ ನಾನು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಇರ್ತೀನಿ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನೆಟ್ ಸೆಷನ್ ಅವ್ರು ಬರೋದು, ಆ ನೆಟ್ ಸೆಷನ್ಗೆ ಪ್ರಿಪ್ರೇಷನ್ ಒಂದು ಫೋಕಸ್ ಇಟ್ಕೊಂಡ್ಬರ್ತಾರೆ. ಆ ಫೋಕಸ್ಸು ಇವತ್ತೇನಿದ್ರೆ ಎನರ್ಜಿ ಅವರಿಂದನೇ. ಇವತ್ತೇನು ನಾನು ಹೇಳ್ಬೇಕಾದ್ರೆ ಟೀಮ್ ಇರೋದೇ ವಿರಾಟ್ ಕೊಹ್ಲಿಯಿಂದ. ಇವತ್ತು ನಾವೇನು ಕರ್ನಾಟಕದ 7 ಕೋಟಿ ಜನ ನಾವು ಇವತ್ತು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಒಂದು ಕಪ್ಪನ್ನು ಗೆಲ್ಲಕ್ಕೆ. ಅದೊಂದು ಕಪ್ಪನ್ನ ನಮಗೆ ವಿರಾಟ್ ಕೊಹ್ಲಿ ಅವರು ತಂದುಕೊಟ್ರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಖುಷಿ ಏನಾದರೂ ವಿಜಯ್ ಮಲ್ಯ ಅವರು ಖುಷಿ ಆಗ್ತಾರೆ. ಯಾಕಂದರೆ ಫಸ್ಟು ಅಂಡರ್-19 ಆಡ್ಕೊಂಡು ಬಂದಾಗ ವಿರಾಟ್ ಕೊಹ್ಲಿ ಅವರು ಅವಾಗ ಯಾವ ಸೀನಲ್ಲೇ ಇರಲಿಲ್ಲ. ಅವಾಗ ಅವ್ರನ್ನ ಪಿಕ್ ಮಾಡಿದ್ದು ವಿಜಯ್ ಮಲ್ಯ ಅವರು. ಮೋಸ್ಟ್ಲಿ ಅವರಷ್ಟು ಖುಷಿ ಇನ್ಯಾರು ಇರಲ್ಲ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಅವರು ಕೂಡ ಇಂಗ್ಲೆಂಡಲ್ಲಿ ಕೂತ್ಕೊಂಡು ಒಂದು ಪಂದ್ಯನ ವೀಕ್ಷಣೆ ಮಾಡ್ತಾ ಇರ್ತಾರೆ ಅನಿಸುತ್ತೆ ಭಾವನವ್ರೆ. ರೈಟ್. ರಾಜು ಭಟ್ಕಳ್ ನಮ್ಮ ಜೊತೆ ಫೋನಿನಲ್ಲಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. RCBಯ ಮಾಜಿ ಆಟಗಾರರು, RCB ಮಾಜಿ ಆಟಗಾರರಾದ ರಾಜು ಭಟ್ಕಳ್ ಅವರೇ, ವೆಲ್ಕಮ್ ಟು ದ ಶೋ. ಸೊ ನಾನು ನಿಮ್ಮನ್ನು ಬಹುಶಃ ಈಗ ಕೇಳಬೇಕಾಗಿರೋದು ಹೌಸ್ ದ ಜೋಶ್ ಅಂತ. ಜೋಶ್ ಇಸ್ ಆಲ್ವೇಸ್ ಹೈ. ಸೊ ಐ ಥಿಂಕ್ 2009-10 ನೀವು ತಂಡದಲ್ಲಿ ಪ್ಲೇಯರ್ ಆಗಿದ್ರಿ. 2009 ಫೈನಲ್ಗೆ RCB ಹೋಗಿತ್ತು. ಅದಾದ ಮೇಲೆ 2 ಅವಕಾಶಗಳಿತ್ತು, 2ರಲ್ಲೂ ಕಪ್ ಗೆಲ್ಲೋದಕ್ಕಾಗಿಲ್ಲ. 4th ಟೈಮ್ ವಿ ಆರ್ ಅಗೇನ್ ಇನ್ ಫೈನಲ್ಸ್ ಆ್ಯಂಡ್ ಈ ಸಲ ಕಪ್ ನಮ್ದೆ ಅಂತ ಇಡೀ ಕರ್ನಾಟಕ ಹೇಳ್ತಾ ಇದೆ. ಸೊ ಆ ಜೋಶಲ್ಲೇ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ಕೇಳಿದೆ ಹೌಸ್ ದ ಜೋಶ್ ಅಂತ. ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಯಾಕಂದ್ರೆ ಇಷ್ಟು ವರ್ಷದಿಂದ ಕಾಯ್ಕೊಂಡು ಬಂದಿರೋದು ಒಂದು ಏನೋ ಫೈನಲ್ಸ್ ಗೆಲ್ಬೇಕು ಅಂತ ಒಂದೇನು ಆಸೆ ಇಟ್ಕೊಂಡು ಬಂದಿದ್ದೀವಿ. ಬರೀ ಪ್ಲೇಯರ್ಸ್ ಅಲ್ಲ, ಎಲ್ಲರೂ. ಅದು ಐ ಥಿಂಕ್ ಇವತ್ತು ನನಸಾಗ್ಬೋದು ಅಂತ ಅನಿಸ್ತಾ ಇದೆ. ಸೊ 2009 ಫೈನಲ್ಸ್ಗೆ ಮೊದಲನೇ ಸಲ ಹೋಗಿತ್ತು. ನಾನು ದೊಡ್ಡ ಗಣೇಶ್ ಅವ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಐ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ 2009. ಅದಾದ ಮೇಲೆ ಇವತ್ತಿನವರೆಗೂ RCB ಮ್ಯಾಚ್ ಗೆಲ್ಲೋದಕ್ಕಾಗಿಲ್ಲ. ನನಗೂ ಅನ್ನಿಸ್ತಿತ್ತು, ಅಯ್ಯೋ ಅದು ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದ ದಿನ ಫುಲ್ ಜೋಶಲ್ಲಿ ನಾವು ಮಾಡಿದ್ವಿ ಈ ಸಲ ಕಪ್ ನಮ್ದೆ ಅಂತ 2009. ಅದಾದ್ಮೇಲೆ 2011 ಬಂತು, ಅದಾದ್ಮೇಲೆ 2016 ಬಂತು. ನೌ ವಿ ಆರ್ ಇನ್ 2025. ಆದ್ರೆ ಈ ಬಾರಿಯ ಟೀಮ್ ಡಿಫ್ರೆಂಟ್ ಆಗಿದೆ, ಜೋಶ್ ಡಿಫ್ರೆಂಟ್ ಆಗಿದೆ. ನಾನೀಗ ನಿಹಾಲ್ ಹತ್ರ ಏನ್ ಹೇಳ್ತಾ ಇದ್ದೆ, ಇದಕ್ಕಿಂತ ಸುವರ್ಣ ಅವಕಾಶ, ದಿ ಬೆಸ್ಟ್ ಟೈಮ್ ಇನ್ನೊಂದು ಬರೋದಿಲ್ಲ ಅನ್ಸುತ್ತೆ ಕಪ್ ಗೆಲ್ಲೋದಕ್ಕೆ ಅಂತ. ನೀವ್ ನೋಡಿದ್ರೆ ಇಷ್ಟು ವರ್ಷ ಟೀಮ್ಸ್ ಗಳಿತ್ತು. ಐ ಥಿಂಕ್ ನಿಹಾಲು ಅದನ್ನ ಮೆನ್ಷನ್ ಮಾಡ್ತು. ಈ ಸರಿ ಒಬ್ರಿಬ್ರು ನಿಮ್ಗೆ ಪ್ಲೇಯರ್ಸ್ ಈ ಸರಿ ಹೆಂಗಾಗಿದೆ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಒಂದು ಮ್ಯಾಚ್ ಅಲ್ಲಿ ಒಬ್ರು ಪ್ಲೇಯರ್ ಕೈ ಎತ್ತಿದ್ರೆ ಇನ್ನೊಂದು ಮ್ಯಾಚ್ ಅಲ್ಲಿ ಇನ್ನೊಬ್ರು ಕೈ ಎತ್ತಿ ನಾನ್ ಗೆಲ್ಲಿಸ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ಸೊ ದಟ್ ಶೋಸ್ ಟೀಮ್ ಇಂದ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಸೊ ಆಟೋಮ್ಯಾಟಿಕ್ಲಿ ನಿಮಗೆ ಪ್ರತಿ ಮ್ಯಾಚ್ ಅಲ್ಲೂ ಒಬ್ಬೊಬ್ರು ಹೀರೋ ಆಗ್ತಿದಾರೆ ಅಂತಂದ್ರೆ ಇಟ್ ಶೋಸ್ ನಮ್ಮ ಟೀಮ್ ವರ್ಕ್, ನಮ್ದು ಪ್ರಿಪರೇಷನ್ ಎಲ್ಲಾನು ತೋರಿಸುತ್ತೆ. ಸೊ ಇದಕ್ಕಿನ್ನ ಸುವರ್ಣ ಅವಕಾಶ ನಮಗ್ ಚಾನ್ಸ್ ಇಲ್ಲ, ಮತ್ತೆ ಬರೋದಿಲ್ಲ. ಸೊ ಇದೇ ಬೆಸ್ಟ್ ಟೈಮ್ ನಮ್ಗೆ ಈ ಕಪ್ ನ ಗೆಲ್ಲೋದಕ್ಕೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.